ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇಂದು ಕುವೆಂಪು ಅವರ ಸವಿನೆನಪಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಕನ್ನಡ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದರ ಮುಖ್ಯ ಉದ್ದೇಶವೆಂದ್ರೆ ಕನ್ನಡದ ಕವಿಗಳು ಹೆಚ್ಚೆಚ್ಚು ಬರಬೇಕು, ಯುವ ಕವಿಗಳಿಗೆ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಸದುದ್ದೇಶ. ಹಾಗೆ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಅಂತ ಬಂದಿರುವ 100 ಕವಿಗಳಿಗೂ ಕೂಡ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಇದೀವಿ. ಕಾರಣ ಇಷ್ಟೇ, ಇನ್ನಷ್ಟು ಪ್ರೋತ್ಸಾಹ ಮತ್ತು ಕನ್ನಡದ ಮೇಲಿನ ಅಭಿಮಾನ ಅವರಲ್ಲಿದೆ, ಅದಿನ್ನಷ್ಟು ಹೆಚ್ಚಾಗ್ಲಿ ಅನ್ನೋದೇ ನಮ್ಮ ಆಶಯ. ಕನ್ನಡ ಯಾವಾಗ್ಲೂ ಉಳಿಲಿ ಬೆಳೀಲಿ ಅನ್ನೋದಕ್ಕಿಂತ ಬಳಸೋಣ, ನಾವು ಹೆಚ್ಚು ಬಳಸ್ಬೇಕು. ಕನ್ನಡವನ್ನ ಬಳಸಿದಾಗ ಅದರ ಒಂದು ಮಹತ್ವ ಎಲ್ಲರಿಗೂ ತಿಳಿಯುತ್ತೆ ಅನ್ನೋದು ನನ್ನ ಆಶಯ, ಸದಾಶಯ. ನನ್ನ ಹೆಸರು ಡಾಕ್ಟರ್ ಶ್ರೀಮತಿ ಶ್ರುತಿ ಮಧುಸೂದನ್. ನಾನು ಈ ವೇದಿಕೆಯನ್ನ ಕಟ್ಟಿ ಸುಮಾರು 1 ವರ್ಷ ಆಗ್ತಾ ಇದೆ. 1 ವರ್ಷದಲ್ಲೇ ನಾವು 4 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಇದು 4ನೇ ಕಾರ್ಯಕ್ರಮ. ತುಂಬಾ ಜನಕ್ಕೆ ಇವತ್ತಿಂದು ಪ್ರಶಸ್ತಿ 100 ಜನಕ್ಕೆ ಇದೆ ಸರ್. 100 ಜನ 150 ಜನ ಸೇರಿದ್ದಾರೆ ಇವತ್ತು. ಹೌದು, ಇವತ್ತು 2 ಪುಸ್ತಕಗಳ ಬಿಡುಗಡೆ ಇದೆ. ನನ್ನದೇ ಚೊಚ್ಚಲ ಕವನ ಸಂಕಲನ ಕಾಡುವ ಕಾಡು ಮಲ್ಲಿಗೆ, ಹಾಗೆ
ಎಲ್ಲಾ 100 ಕವಿಗಳ ಕವಿತೆಗಳನ್ನ ಒಟ್ಟುಗೂಡಿಸಿ ಒಂದು ಕವನ ಸಂಕಲನ ಮಾಡಿದೀವಿ. ಭಾವ ಮಂಜೂಷ, ಅಕ್ಷರನಾದದ ಭಾವ ಮಂಜೂಷ. ಮಂಜೂಷ ಅಂದ್ರೆ ಗೊತ್ತು ನಿಮ್ಗೆಲ್ಲ, ನಿಧಿ ಅಂತ. ನಿಧಿ ಅಂದ್ರೆ ಕವಿಗಳ ಒಂದು ಜ್ಞಾನದ ನಿಧಿ ಇಲ್ಲಿ ನೀವು ನೋಡ್ಬೋದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಪ್ಪ ಅವರ ಪತ್ರಕರ್ತೆ, ಸಾಹಿತಿ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಕವಿ ಕುವೆಂಪುರವರ ನುಡಿ ನಮನೋತ್ಸವ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಒಂದು 150 ಜನಕ್ಕೆ ಹೆಚ್ಚಾಗಿ ಒಂದು ವೇದಿಕೆಯನ್ನು ಕೊಡುವಂತಹ ಕೆಲಸವನ್ನ ಇವತ್ತು ನಮ್ಮ ಅಕ್ಷರನಾದ ಸಂಸ್ಥೆ ಮಾಡಿದೆ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಯುವ ಪ್ರತಿಭೆಗಳಿಗೆ, ಎಲೆಮರೆ ಕಾಯಂತಿರ್ತಕ್ಕಂತಹ ಒಂದು ಕವಿಗಳಿಗೆ, ಸಾಹಿತಿಗಳಿಗೆ ವೇದಿಕೆ ಕೊಡುವ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು, ಜೊತೆಗೆ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಕೆಲಸ ಅಕ್ಷರನಾದ ಸಂಸ್ಥೆ ಮಾಡ್ತಾ ಇದೆ. ನಿಜಕ್ಕೂ ಅದು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಎಲ್ಲಾ ಕವಿಗಳು, ನಾಡಿನ ವಿವಿಧ ಒಂದು ಮೂಲೆಗಳಿಂದ ಕವಿಗಳು ಇವತ್ತು ಆಗಮಿಸಿ ತಮ್ಮ ಕವನಗಳನ್ನ ವಾಚನ ಮಾಡಿದ್ದಾರೆ. ಬಹಳ ಒಂದು ಆ ಕವಿತೆಗಳಲ್ಲಿ ಎಷ್ಟು ಒಂದು ಅರ್ಥಗರ್ಭಿತವಿರ್ಬೋದು ಅಥವಾ ಒಂದು ಭಾವನೆಗಳಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಕವನಗಳನ್ನ ಬಹಳ ಸುಂದರವಾಗಿ ವಾಚನ ಮಾಡಿದ್ದಾರೆ. ಅಕ್ಷರನಾದ ಸಂಸ್ಥೆ ಈಗಾಗಲೇ ಸುಮಾರು ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ನಾಡಿನ ಎಲ್ಲೆಡೆ ಆ ಒಂದು ಜನಮನ್ನಣೆಯನ್ನ ಒಂದು ಪಡಿತಾ ಇದೆ. ಸಂಸ್ಥೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಇದೇ ರೀತಿ ಕವಿಗಳಿಗೆ, ಸಾಹಿತಿಗಳಿಗೆ ವೇದಿಕೆ ನೀಡುವ ಮುಖಾಂತರ ಕನ್ನಡವನ್ನ ಉಳಿಸ್ಲಿ, ಕನ್ನಡವನ್ನ ಬೆಳೆಸ್ಲಿ, ಕನ್ನಡವನ್ನ ಉತ್ತುಂಗಕ್ಕೆ ಏರಿಸ್ಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ